ಈ ಶ್ರೀಕೃಷ್ಣ ಅಲ್ಲಲ್ಲಿ ಸುಮ್ಮನಿರ್ದಾನೆ ಆ ಸಭೆಯಲ್ಲಿ. ನಾನು ಕುವೆಂಪು ಅವ್ರನ್ನ ಮೊದಲು ನೋಡಿದ್ದು ಮಾಂಸದ ಅಂಗಡಿನಲ್ಲಿ ಅಂತ ಅವ್ರು ಶುರು ಮಾಡ್ಕೊಂಬಿಟ್ಟೆ. ನನ್ನ ಬಾಳೆಲ್ಲ ಕೂಡ ಹಾಳಾಗೋಯ್ತು. ಬದುಕು ನನ್ನನ್ನು ಅಂದರೆ ಸೆಮಿನಾರಿಗೆ ಕರೀದೇ ಇರೋದು, ದೇಕ್ಲ ಬರೆಸ್ದೇ ಇರೋದು, ಮಾತಾಡಕ್ಕೆ ಬಿಡದೇ ಇರೋದು ಎಲ್ಲವೂ ಈ ಕುವೆಂಪುವಿನ ಪರ ಮತ್ತು ವಿರೋಧಿ ಗುಂಪೆ. ದೇವ್ರಿಗೂ ಇದೆ ಭಕ್ತರಾಧೀನನಲ್ಲವೇ ಅಂತ ಇದೆ. ದೇವರು ಕೂಡ ಭಕ್ತರಾಧೀನನಲ್ಲವೇ, ಭಕ್ತರು ಹೇಳ್ದಂಗೆ ಕೇಳ್ತಾರೆ. ಹಾಗೆ ನಾವು ಅವನು ಗೆಲ್ಲಬೇಕು. ಗೆಲ್ಲದೇನೆ ಸುಮ್ಮನೆ ಒಣ ಚರ್ಚೆ ಮಾತುಗಳಿಂದ ಏನೂ ಇಲ್ಲ. ನಾನು ಗೆದ್ದೆ, ಕುವೆಂಪು ಅವ್ರನ್ನ ನಾನು ಗೆದ್ದಿದ್ದೀನಿ. ಈಗ ಮೊನ್ನೆ ಆ ಕುವೆಂಪು ಪತ್ರಗಳು ಬಂದು ಅದು ಕೋರ್ಟಿಗೆ ಹೋಗಿ ಒಂದು ಕಡೆ ಗೆದ್ದಿದ್ದೀನಿ, ಇನ್ನೊಂದು ಕಡೆ ಮತ್ತೆ ಹೈಕೋರ್ಟ್ಗೆ. ಈಗೆಲ್ಲ ಬೇಸತ್ತು. ಇನ್ಮೇಲೆ ನಾನು ಕುವೆಂಪು ಕುರಿತು ಮಾತಾಡುವುದು ಬರೆಯುವುದು ಏನೋ ಬೇಡ ಅಂತ ಅನ್ನಿಸ್ಬಿಡ್ತು. ಅರ್ಥ ಆಯ್ತಾ? ಹಾಗಾಗಿ ಯಾರೂ ಇಲ್ಲ, ಅನಂತ ಪೂರ್ತಿ ಬರೋದಿಲ್ಲ, ಡಿಗ್ರಿ ಬರೋದಿಲ್ಲ, ಯಾರೂ ಬರೋದಿಲ್ವಲ್ಲ ಕುವೆಂಪು ಬಗ್ಗೆ ಮಾತಾಡೋಕ್ಕೆ. ಇನ್ನು ಮಾತಾಡೋದು ಎಲ್ಲಿ ನಾವು ಸಿಗಾಕೊಂಡ್ಬಿಡ್ತೀವೋ ಅಂತ ಇಷ್ಟಿನ ಬೈದ್ರಲ್ಲ ಬಾಯಿಗೆ ಬಂದಂಗೆ ಅಲ್ಲ. ಈಗ 73ರಲ್ಲಿ 74ಕ್ಕೆ ಕಾಲಿಡ್ತಾ ಇದ್ದೀವಿ. ಲಂಕೇಶ್ ಮುನ್ನುಡಿ ಬರೆದ್ರು, ಅದು ಕಥೆನೇ ಬೇರೆ ಆಯಿತು. ಎಲ್ಲಿ ಬಿಡುಗಡೆ ಹೇಳಿ, ಸಾಕಾಗಿದೆಯಲ್ಲ. ಅಲ್ಲೇ ಊರಲ್ಲಿ ಮಾಡಿಸ್ಕೊಂಡು ಅಲ್ಲಿರೋ ಬ್ರಾಹ್ಮಣರೆಲ್ಲ ಓಡಿಸ್ಬಿಟ್ರು. ಇವರು ಕುವೆಂಪು ಮಾಡಿ ಇಲ್ಲಿ ಒಕ್ಕಲಿಗರು ಓಡಿಸ್ಬಿಟ್ರು. ನನಗೆಲ್ಲ ಒಂದೇ, ಆ ಬ್ರಾಹ್ಮಣರು ಒಂದೇ, ಈ ಒಕ್ಕಲಿಗರು ಒಂದೇ. ಇನ್ನೆಲ್ಲಿ ಮಾಡೋದು? ಸಾಹಿತ್ಯ ಪರಿಷತ್ತೇ ಗತಿ. ಅದು ಬಹುಶಃ ಜಿ ನಾರಾಯಣ ಅವ್ರ ಕಾಲ ನನ್ನ ತಿಳುವಳಿಕೆಗೆ. ನಾನು ಜಿ ನಾರಾಯಣ ಅವ್ರ ಬಗ್ಗೆ ಮುಂದೆ ಮಾತಾಡ್ತೀನಿ. ಅವ್ರ ಫಾಲೋಯರಲ್ಲಿ ನಾನು ಒಬ್ಬ. ಕನ್ನಡದ ಕಟ್ಟಾಳು. ನಮ್ಮನ್ನೆಲ್ಲ ದಂಡಿಗೆ ಹೋರಾಟಕ್ಕೆ ಅಣಿ ಮಾಡಿದ್ದು ಜಿ ನಾರಾಯಣ ಅವರು. ಇದು ಯಾವ ಕನ್ನಡದ ಹೋರಾಟ? ಈಗ ಒಬ್ಬ ಸಾಹಿತ್ಯ ಇಲ್ಲ, ಪಾಹಿತ್ಯ ಇಲ್ಲ. ಅವ್ರು ಹೇಳಿದ್ದು, ನಾನು ಹೆಸರು ಹೇಳ್ದೇನೆ ಹೇಳ್ತಾ ಇದ್ದೀನಿ. ಯಾರೂ ಇಲ್ಲ, ಅವರವರೇ ಇಲ್ಲ. ಆಗಲ್ಲ. ನಾರಾಯಣ ಅವರು ಎಲ್ಲರನ್ನೂ ಮುಂದಕ್ಕೆ ಬಿಡ್ತಾ ಇದ್ದಾರೆ ಹೊರತು ತಾವು ಮುಂದೆ ಬಂದು ಎಂದು ಮೆರೆದವರಲ್ಲ. ಮಹಾನುಭಾವ ಆತ. ಇರಲಿ, ನಮ್ಮನ್ನೆಲ್ಲ ರೆಡಿ ಮಾಡಿದ್ರಲ್ಲ. ಇವ್ರು ಕೇಳಿದ್ರೆ ಕುವೆಂಪು ಪತ್ರ, ಕುವೆಂಪು ಅಂದರೆ ಎಲ್ರಿಗೂ ಗೌರವ ಪ್ರೀತಿ. ಆಗ ಬರ್ತಾ ಇದೆ, ಹುಟ್ಕೋತಾ ಇದೆ. ಈಗ ಅಂಥದ್ರಲ್ಲಿ ಇದು ಬಂತಲ್ಲ, ಕುವೆಂಪು ಪತ್ರಗಳ ಕುವೆಂಪುನೇ ಬರ್ದಿರೋದ ಈ ಥರ. ನಾನೇ ಬರ್ಕೊಂಡ್ಬಿಟ್ಟಿದ್ದೀನಿ, ನಾನೇ ಏನೋ ಮಾಡ್ಬಿಟ್ಟಿದ್ದೀನಿ ಅನ್ನೋ ಹಾಗೆ ಅಂತ. ಅದು ಮೇಲ್ಗಡೆ ಬೇರೆ ಕುವೆಂಪುದು ನಂದು ಫೋಟೋ ಹಾಕ್ಬಿಟ್ಟೆ. ಅದು ಲಂಕೇಶ್ ಕಾರಣನೇ. ಸುಮ್ಮನಿರ್ದಾನೆ ಒಂದಿನ ಲಂಕೇಶ್ ಜೊತೆಲೇ ಇದ್ನಲ್ಲ, ಹಗಲು ರಾತ್ರಿ. ಅದು ಎಲ್ರಿಗೂ ಗೊತ್ತು, ಯಾರೂ ಬಾಯಿ ಬಿಡ್ತಾ ಇಲ್ಲ. ಲಂಕೇಶ್ ನಾನು ಅನುಸರಿಸ್ತಾ ನೆರಳು. ಲಂಕೇಶು ಹಿಂದ್ಗಡೆ ನೆರಳು, ನಾನು ಬೆನ್ನು. ಹಾಗಿದ್ದವರು ನಾವು, ಹಗಲು ರಾತ್ರಿ ಆಗಿದ್ದವರು. ಅವ್ರು ಆ ಸ್ಥಿತಿಯಲ್ಲಿದ್ದವರು. ಏನು ದೊಡ್ಡ ಇದೇನು ಇರಲಿಲ್ಲ. ಜಸ್ಟ್ ಒಬ್ಬ ಲೆಕ್ಚರರ್ ಅಷ್ಟೇ. ಅವ್ರು ಏನು ತಿಂತಿದ್ರು ಅದ್ರಲ್ಲಿ ನನಗೆ ಅರ್ಧ ಇದ್ದಾಗ ಅಷ್ಟೇ. ನನಗೆ ಬೇರೆ ಎಕ್ಸ್ಟ್ರಾ ಕೊಡಿಸ್ತಾ ಇರೋ ಶಕ್ತಿನೂ ಇರಲಿಲ್ಲ ಅವರಿಗೆ. ಅಂಥದ್ರಲ್ಲಿ ನಾವು ಕಾಲ ಹಾಕ್ತಾ ಏನನ್ಬಿಟ್ರು ಒಂದಿನ, ಎಲ್ಲೋ ಹೋಗ್ತಾ ಇದ್ದಂಗೆ ಒಂದು ಸ್ಟುಡಿಯೋಕ್ಕೆ ಯಾವುದೋ ಕೆಲಸಕ್ಕೆ, ಬಹುಶಃ ಪಲ್ಲವಿ ಗಿಲ್ವಿ ಎಲ್ಲ ಶುರುವಾಗಿದ್ದಾಗ ಒಂದು ಫೋಟೋ ತೆಗೆದುಕೊಬೇಕಾಗಿತ್ತು ಏನೋ. ಲಂಕೇಶ್ ಅದು ಕರ್ಕೊಂಡು ಹೋದ್ರು. ಅಲ್ಲಿ ಎದುರುಗಡೆನೆ ಈಗಲೂ ಇದೆ ಸ್ಟುಡಿಯೋದು, ಆ ಸರ್ಕಲ್ನಲ್ಲಿ ಅಬೂದೈನಲ್ಲಿದೆ. ಅಲ್ಲಿ ಹೋದಾಗ ನಾವಿಬ್ಬರು ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂದ್ಬಿಟ್ಟೆ. ಕುವೆಂಪುಗೂ ಹಾಗೆ ಆಗಿದ್ದಕ್ಕೆ ಇದು ಹೇಳ್ತಾ ಇರೋದು ನಾನು. ತೆಗೆಸ್ಕೊಳ್ಳೋಣ ಅಂದ್ಬಿಟ್ಟೆ. ಅವ್ರು ಏನು ಅಂದ್ಬಿಟ್ರು, ನನ್ನ ಜೊತೆ ತೆಗೆಸ್ಕೊಂಡು ನೀನು ಏನು ಉದ್ಧಾರ ಆಗ್ತೀಯ, ಆ ಮುದಿನ ಜೊತೆ ತೆಗೆಸ್ಕೋ ಅಂದ್ಬಿಟ್ರು. ಯಾವ ಸಿಟ್ಟಲ್ಲಿ ಇದ್ರು ಏನೋ ಗೊತ್ತಿಲ್ಲ. ಗೊತ್ತಾಯ್ತಾ? ಅವಾಗ ಇನ್ನೂ ಬರ್ದಿರಲಿಲ್ಲ ಮುನ್ನುಡಿ. ಆ ಮುದಿನ ಜೊತೆ ತೆಗೆಸ್ಕೊ ಅಂದ್ಬಿಟ್ರು. ಅದೇ ಈ ಥರ ಅಂದ್ಬಿಟ್ರಲ್ಲ, ನೋಡೇ ಬಿಡೋಣ ಅಂಥೇಳಿ ನಾನು ಮೈಸೂರಿಗೆ ಹೋದೆ. ಈ ತಿಪ್ಪೇಸ್ವಾಮಿ, ತಿಪ್ಪೇಸ್ವಾಮಿ, PR ತಿಪ್ಪೇಸ್ವಾಮಿ ಅಲ್ಲ, PR ತಿಪ್ಪೇಸ್ವಾಮಿ ಅಲ್ಲಿ ಜಾನಪದ ವಸ್ತು ಸಂಗ್ರಹಾಲಯದಲ್ಲಿ ಇದ್ದವರು. ಅವ್ರು ನನಗೊಂದು ಲೆಟ್ರ್ ಕೊಟ್ಟಿದ್ರು. ಕೊಡುವಾಗಲೇ ಹೇಳಿದರು, ಇದನ್ನು ದಯವಿಟ್ಟು ಯಾರಿಗೂ ಹೇಳಬೇಡಿ, ನಾನು ಕೊಟ್ಟೆ ಅಂತ. ಆಮೇಲೆ ನಾಯಕರು ಕೇಳಿದ್ರಂತೆ ಅವ್ರನ್ನ, ನೋಡಿ ಏನು ನಡೆದಿದೆ, ಇದು ದೊಡ್ಡ ಸಾಮಾನ್ಯವಾದ ವಿಚಾರ ಅಲ್ಲ, ನೀವು ಯಾಕೆ ಕೊಟ್ರಿ ಈ ಲೆಟ್ರನ್ನ ಅವರಿಗೆ? ನೋಡಿ, ಮಂಜಪ್ಪ ಗೌಡ್ರು ಅನ್ನೋರು ಅಂದ್ರೆ ಇವರೆಲ್ಲ ಕುವೆಂಪು ಅಂದ್ರೆ ಕಬ್ಜಾ ತಗೊಂಡಾಗ ಅದೇ ಎಲ್ಲ ಈ ಗುತ್ತಿಗೆ ತಗೊಂಡ್ಬಿಟ್ರಿ ಕಾಂಟ್ರಾಕ್ಟರ್ಗಳು. ನೀವಾಯ್ತು ಒಳಗೆ ನುಗ್ಗಿದ್ರಿ ಅಷ್ಟೇ. ಇನ್ನು ಎಷ್ಟು ಜನ ಇಲ್ಲ ಆಗ್ಲಿಲ್ಲ. ಯಾರು ಕೆಲವು ಆಗ ಮುಂದೆ ಹೇಳ್ತೀವಿ, ದೇವಯ್ಯ ಮಣ್ಣು ತಿಂದ್ಬಿಟ್ಟನಲ್ಲ, ಒಂದು ಲೇಖನ ಬರೆಯೋದಕ್ಕೆ ಅವನ್ನ ಯೂನಿವರ್ಸಿಟಿಯಿಂದನೇ ತೆಗೆದಾಕ್ಬಿಟ್ರಲ್ಲ. ಇದು
ಕುವೆಂಪುಗೆ ಇವತ್ತಿಗೂ ಅವರ ಸರಿಯಾದ ಇದನ್ನ ಸ್ಥಾನವನ್ನು ಗುರುತಿಸೋದಕ್ಕೆ ಆಗದೇ ಇರೋದಕ್ಕೆ ಕಾರಣ ಏನಂದ್ರೆ ಇದೇನೆ. ಅವ್ರ ಪಾಡಿಗೆ ಇರಕ್ಕೆ ಬಿಡ್ತಾ ಇಲ್ಲ, ಅವ್ರ ಪಾಡಿಗೆ ಅವ್ರ ಕೃತಿಗಳನ್ನು ಓದಕ್ಕೆ ಬಿಡ್ತಾ ಇಲ್ಲ. ನೀವು ಅವ್ರು ಯಾವುದೋ ಒಂದು ಕೃತಿ ತಗೊಂಡು ಓದಕ್ಕೆ ಹೇಳಿದ್ರೆ ಬಿಡ್ರಿ ಗಣಪತಿ ಅವರೇ, ನೀವು ಪುರೋಹಿತಶಾಹಿ ಅನ್ಬಿಡೋದು, ಮನುವಾದಿ ಅನ್ಬಿಡೋದು, ಏನೋ ತೋಚಿದ್ದೆಲ್ಲ ಅಂದಿದ್ದಾರೆ. ಏನೇನು ಬೇಕೋ ಎಲ್ಲಾರನ್ನೂ ಅನ್ಕೊಂಡೇ ಬಂದಿದ್ದಾರೆ. ನನ್ನ ಬಿಟ್ಟು ನನ್ನನ್ನು ಯಾರು ಇದುವರೆಗೂ ಎಳೆದಿಲ್ಲ ಬಿಡಿ. ಕೊನೆಗೆ ಅದೇ ಅಲ್ಲಿ ಹೋಯ್ತಲ್ಲ, ಹೋದೆ ನಾನು. ಆ ತಿಪ್ಪೇಸ್ವಾಮಿ ಅನ್ನೋರು ಚಲುವಾಂಬ ಹಾಸ್ಪಿಟ್ಲಲ್ಲಿ ಫೋಟೋಗ್ರಾಫರು, ಹೆಣದ ಫೋಟೋ ತೆಗಿಯೋರು ಕೆಲಸ. ಇದನ್ನ ಪರಿಚಯ ಮಾಡಿಕೊಟ್ಟಿದ್ದಲ್ಲ, ನೇರವಾಗಿ ಇಳಿದಿದ್ದು ಬಸ್ ಸ್ಟ್ಯಾಂಡಿಂದ ಅಲ್ಲಿ ಹೋಗಿ ತಿಪ್ಪೇಸ್ವಾಮಿ ಅರ್ಜೆಂಟಾಗಿ ಒಂದು ಕೆಲಸ ಆಗ್ಬೇಕಲ್ಲ. ಚಿಕ್ಕ ಹುಡುಗ ಆಗ, ಇವಾಗ ಇಂಟರ್ನ್ಯಾಷನಲ್ ಫಿಗರ್ ನಮ್ಮ ತಿಪ್ಪೇಸ್ವಾಮಿ. ಅದಕ್ಕೆ ನಿಮ್ ತರಂಗನೇ ಕಾರಣ, ಒಳ್ಳೆ ನೀವೇ ಕಾರಣ. ಕವರ್ ಪೇಜ್ ಮಾಡಿದ್ದು ನಾನು ಹೇಳೋದು ನನ್ನ ಪ್ರಕಾರ. ಬೆಳೆದ ಆತ ತುಂಬ ಬೆಳೆದು, ಬಹಳ ಶ್ರಮ ವಹಿಸಿ ಬೆಳಕ್ ಬಂದ. ಬಹಳ ಹೆದರ್ತಾ ಇದ್ದ. ಈ ಯೂನಿವರ್ಸಿಟಿಯವರ ಈ ಕಪಿಮುಷ್ಟಿಗೆ ಗಡ 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 ಅಂತ ನಡುಕ್ತಾ ಇದ್ದ. ಅದಕ್ಕೆ ಅಲ್ಲಿ ಹೋಗಿ ಪಾಪ ಹಾಸ್ಪಿಟಲ್ ಸೇರಿದ್ದೆ. ಕಲ್ಚರಲ್ ಮಾಫಿಯಾ ಅಷ್ಟೇ, ಹೌದು, ಮಾಫಿಯಾನೇ ಅದು. ಅವತ್ತಿಗೂ ಇದೆ, ಇವತ್ತಿಗೂ ಇದೆ. ಇವತ್ತಿಗೂ ಅಲ್ಲಿ ಯಾರು ಸರಿಯಾದ ತಲೆ ಅದು ಯಾವ ನಾನು ನೇರವಾಗಿ ಕೇಳಿದ್ರೆ ಹೇಳ್ತೀನಿ. GH ನಾಯಕರು ಪುಸ್ತಕ ಬರೆದಿದ್ದಾರೆ, ಬಾಳ್ವೆ ಅಂತ ಬರೆದಿದ್ದಾರೆ. ಪುಸ್ತಕ ಇಷ್ಟಪ್ಪ ಇದೆ, ಆತ್ಮಕಥೆ. ಅದರಲ್ಲಿ ಜವರೇಗೌಡರು ಇಂಥವ್ರು ಎಲ್ಲರನ್ನು ಪರಮ ನೀಚ ಅಂತ ಬರೆದಿದ್ದಾರೆ. GH ನಾಯಕರು ಬ್ರಾಹ್ಮಣರಲ್ಲ, ನಮ್ಮ ಅಂಕೋಲದವ್ರಿ. ಅದು ಬೇರೆ ವಿಷಯ. ನಾನು ಒಬ್ಬನಿಗಲ್ಲ, ಆಮೇಲೆ ಆಗಿರೋದು. ಆದರೆ ನಾನು ಇವ್ರು ಯಾರಿಗೂ ಸಿಕ್ಕಿಲ್ಲ, ಇವ್ರ ಬಲೆಗೆ ನಾನು ಬಿದ್ದಿಲ್ಲ. ಆಯ್ತು, ತಿಪ್ಪೇಸ್ವಾಮಿ ಕರ್ಕೊಂಡು ಸಾರಿ ರೀ ಕುವೆಂಪು ಕೆಲ ಹೇಳ್ತೀನಿ ಬನ್ರಿ ಅಂತ. ಆಗ ಹೋದೆ, ಬಾಗಿಲು ತಂದೆ. ಇವರು ಕೂತಿದ್ರು. ಏನು ಬಂದ್ರಿ ಇವರು ಅಂದರು. ಇವ್ರು ತಿಪ್ಪೇಸ್ವಾಮಿ ಅಂತ ಫೋಟೋಗ್ರಾಫರ್ ಸರ್, ಒಂದು ಫೋಟೋ ತಗೋಬೇಕಾಗಿತ್ತು, ಅದಕ್ಕೆ ಕರ್ಕೊಂಬಂದ್ಬಿಟ್ಟೆ ನಾನೇ ಜೊತೆಯಲ್ಲಿ ಹೋಗಿ. ಒಂದೇ ಫೋಟೋ ತಗೋಬೋದಾ ಅಂತ. ಪುಸ್ತಕಕ್ಕೆ ಹಾಕ್ತೀವಿ ಅನ್ನೋದಕ್ಕಲ್ಲ, ಸುಮ್ಮನೆ ಫೋಟೋ ತಗೋ. ನೋಡ್ರಿ ಬಂದ್ಬಿಟ್ರಿ ಟಗ 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 ಅಂತ ಇಳಿದ್ಬಿಟ್ಟು ಕೆಳಗಡೆ ಬಂದ್ಬಿಟ್ರೆ. ಮೆಟ್ಲಿತ್ತು, 3-4 ಮೆಟ್ಲು, 4-5 ಮೆಟ್ಲು ಅಷ್ಟೇ. ಅದು ಇಳಿದ್ಬಿಟ್ಟು ಬಂದ್ಬಿಟ್ಟಿದ್ರು. 1 ನಿಮಿಷ ತಾಳಿ ಅಂತ ಮತ್ತೆ ಓಡೋದ್ರು. ಓಡೋಗಿ ಆ ಕೋಟ್ ಇತ್ತಲ್ಲ, ನಾನ್ ನೋಡಿದ್ನಲ್ಲ ಮಾನಸಗೋತಿ ಕಾರ್ಯಕ್ರಮದ ಸೇಮ್ ಕೋಟು ಹಾಕೊಂಡು ಜಮ್ ಅಂತ ಬಂದು ಇವಾಗ ನಿಂತಿದ್ದಾರೆ. ಇವತ್ತು ಇಡೀ ನಾಡಿಗೆ, ದೇಶಕ್ಕೆ ಆ ಫೋಟೋ ಹೋಗಿರೋದು. ನಾನು ಅವತ್ತು ಅವತ್ತು ಅನ್ಕೊಂಡ್ನಲ್ಲ, ಈ ಮನುಷ್ಯನ್ ನನ್ ಗೆಲ್ಬೇಕು ಅಂತ ಹೇಳಿದ್ನಲ್ಲ, ಗೆದ್ನ. ತಿಪ್ಪೇಸ್ವಾಮಿ ತಗ ಅಂತ ಹೇಳಿದ್ವಿ. ಒಂದು 25-30 ಫೋಟೋ ತಗೊಂಡ್ಬಿಟ್ಟ ಅವ್ರದ್ದು. ಕಾದಿದ್ದ ಅವನುವೆ ಕುವೆಂಪು ಫೋಟೋ ತೆಗಿಬೇಕು ಅಂತ. ಆಮೇಲೆ ಉಗಿದ್ರಂತೆ ಆ ಮನೆಯಕ್ಕೂ, ಅದು ಬೇರೆ ಸೆಕೆಂಡ್ರಿ ವಿಷಯ, ಅದು ನನಗೆ ಸಂಬಂಧಪಟ್ಟಿದ್ದಲ್ಲ. ಅಲ್ಲಿ ಮುಂದಾಯ್ತು ನೋಡ್ರಿ. ಕುವೆಂಪು ಲಂಕೇಶು ಕೂಡ ಗಾಬರಿ ಆಗ್ಬಿಟ್ರು. ಆಗ ಬರೋದು ಫೋಟೋ ತೋರಿಸ್ತೇನೆ ತಂದು ನೋಡಿ, ನೀವು ಹೇಳ್ದಂಗೆ ತೆಗಿಸ್ಕೊಂಬಂದಿದ್ದೀನಿ ಅಂತ. ಕೂತ್ಕೊಂಡಿದ್ದು ಬರ್ದು ಕೊಟ್ಟಿದ್ದು ಮನುಷ್ಯ ಹೀಮಾನಾಗಯ್ಯ ಅವರು ಅದನ್ನು ಪ್ರಿಂಟ್ ಮಾಡಿದ್ದು. ಜಯನಗರದಲ್ಲಿ ಆ ಬಸ್ ಸ್ಟ್ಯಾಂಡ್ ಹತ್ರ ಅಲ್ಲೊಂದಿದೆ, ಹಾಸ್ಪಿಟ್ಲ್ ಹಿಂಭಾಗ. ಅದು ಯಾವುದೋ ಈಗ ಸಂಜಯ್ ಗಾಂಧಿ ಯಾವುದೋ ಇದೆಯಲ್ಲ, ಅಪಘಾತ ಅದಿದೆ, ಅಲ್ಲಿ ಪಕ್ಕದಲ್ಲಿ ಇತ್ತು. ಅಲ್ಲೊಂದು ಘಟಕ ಇದೆ, ಜಯನಗರ ಘಟಕ ಎಷ್ಟನೇದು. ಆ ಘಟಕದ ಎದುರುಗಡೆ ಇವ್ರದ್ದು ಹೀಮಾನಾಗಯ್ಯ ಪ್ರೆಸ್ ಇತ್ತು. ಪೆಟ್ಲು ಸುಣಿಯೋದು ಅಲ್ಲಿ ಅವ್ರು ಮಾಡಿಕೊಟ್ರು ಬಿಡಿ. ಆ ರಿಲೀಸನ್ನ ಪರಿಷತ್ತಲ್ಲಿ ಮಾಡುವಾಗ ನನಗೆ ಎಷ್ಟು ತಲೆನೋವಾಗೋಯ್ತು ಅಂದರೆ, ನಾನು ಅಧ್ಯಕ್ಷತೆಗೆ ಕರೆದಿದ್ದು ನರಸಿಂಹಯ್ಯ ಅವ್ರನ್ನ. ಯಾಕೆಂದ್ರೆ ನಾನು ಅಲ್ಲಿ ಯೂನಿವರ್ಸಿಟಿಲಿ ಇದ್ದೀನಿ. ಮುನ್ನುಡಿ ಬರೆದಿರೋದು ಲಂಕೇಶು. ಪುಸ್ತಕ ಬಿಡುಗಡೆ ಮಾಡಲಿ ಅಂತ ಲಂಕೇಶನ್ ಕರೆದೆ. ಅವನು ಯಾವನ ಕೃಷ್ಣ ಅಲ್ಲಳ್ಳಿ ಅನ್ನೋನು ಅವತ್ತೇ ಬಂದ್ಬಿಟ್ಟ ಅವನ ಲಂಕೇಶ್ ಮನೆಗೆ. ಭುಜಂಗಯ್ಯನ ದಶಾವತಾರ. ಇವರು ಲಂಕೇಶ್ ಇದ್ದವರು, ಬರ ಕುವೆಂಪು ಬಗ್ಗೆ ಒಂದೆರಡು ಮಾತಾಡಯ್ಯ. ನಾನು ಕೇಳಲೇ ಇಲ್ಲ. ಇವರು ಲಂಕೇಶು ಅವನು ಕೆಲಸ ಹೋಗಿತ್ತಾಗ ಅದು ಯಾವುದಕ್ಕೋ ಕಾರಣಕ್ಕೆ ತೆಗೆದಾಕ್ಬಿಟ್ಟಿದ್ರು. ಆ ಮನಾಯಕ್ಕೂ ಜವರೇಗೌಡರದ್ದು ಏನೋ ಪುಸ್ತಕ ಸರಿ ಇಲ್ಲ ಅಂತಾನ ಏನೋ. ಆಗಾಗ್ಗೆ ಆಲ್ನಳ್ಳಿ ಕೃಷ್ಣ ಎಲ್ಲರ ಮೇಲೂ ಜಗಳ ಆಡ್ತಾನೆ ಇದ್ದ. ಪಕ್ಕ ರಾಜಕಾರಣಿ ಅವನು. ಎಷ್ಟು ಪ್ರತಿಭಾವಂತನೋ, ಮಹಾನುಭಾವನೋ, ಅಷ್ಟೇ ಹೊಲಸು ರಾಜಕೀಯ. ಅಷ್ಟೇ. ಅವರೆಲ್ಲ ತೆಗೆದುಹಾಕಿದ್ರು, ಅದು ಬೇರೆ ವಿಷಯ ಬಿಡಿ. ಆಮೇಲೆ ಏನಾಯಿತು, ಆಲ್ನಳ್ಳಿ ಆಯಿತಾ, ಅದಾಯಿತು. ಈ ಕುವೆಂಪು ಪತ್ರಗಳು ಇವನ್ನೆಲ್ಲ ಮಾಡಲಿಕ್ಕೆ ನಿಜವಾದ ಕಾರಣ ನನಗೆ ಕಿರಂ ನಾಗರಾಜು ಅವ್ರ ಮನೆಗೆ ಹೋಗ್ತಾ ಇದ್ದೆ. ಅಲ್ಲಿ ಇವತ್ತು ಇದೆ ನೆಟ್ಕಲ್ಲಪ್ಪ ಸರ್ಕಲ್ನಲ್ಲಿ ಮುಂದೆ ಬಂದು ಇನ್ನೊಂದು ಸರ್ಕಲ್ಲು, ಅಲ್ಲೇ ಅವನ ಮನೆ ಇತ್ತು. ಕಿರಂ ನಾನು ಹೇಳಿದೆ, ಕಿರಂ ನೀವು ಬಂದು ಪುಸ್ತಕ ಕೊಟ್ಟು. ಅವರು ಸಿಕ್ಕಾಬಟ್ಟೆ ಓದ್ಕೊಂಡಿದ್ದ ಮನುಷ್ಯ. ಜಗತ್ತಿನ ಸಾಹಿತ್ಯ, ಪತ್ರಗಳ ಸಾಹಿತ್ಯ ಓದ್ದವರೇ ಇಲ್ಲ. ಪತ್ರಗಳು ಯಾಕೆ, ಪತ್ರಗಳಿಂದೇನು ಅನ್ನೋರು ಇದ್ರಲ್ಲ, ಅದಕ್ಕೆ ಉತ್ತರ ಕೊಡೋರು ಬೇಕಲ್ಲ. ಈತ ನನಗೆ ಸಿಕ್ಕಿಲ್ಲ. ಒಂದು ರೀತಿ ಅವಧೂತ. ಹೌದು. ಕಿರಂ ನಾಗರಾಜು ನನಗೆ ಆ ಥರ ಮಾಡಿ, ನಾನು ಬರ್ತೀನಿ ಮಾತಾಡ್ತೀನಿ ನಡಿ, ನರಸಿಂಹಯ್ಯನ ನಾನೇ ಕರ್ಕೊಂಬರ್ತೀನಿ ನಡಿ ಅಂದರು.
ಕರ್ಕೊಂಡ್ಬಂದಿದ್ರು ಅವರು ನ್ಯಾಷನಲ್ ಕಾಲೇಜಿಂದ ಹಾಸ್ಟ್ಲಿಂದ ಇವರಿಬ್ಬರು ಜೊತೆಯಲ್ಲಿ ಮಾತಾಡ್ಕೊಂಡೇ ಬಂದ್ಬಿಟ್ರು ಪರಿಷತ್ತಿಗೆ. ಅರ್ಥ ಆಯ್ತಾ? ಹೀಗೆ ಅದೊಂದು ದೊಡ್ಡ ಇದಾಗೋಯ್ತು. ಅವತ್ತು ಏನಾಗೋಯ್ತು ಫಂಕ್ಷನ್ನಲ್ಲಿ ಅಂದರೆ, ಲಂಕೇಶು ನರಸಿಂಹಯ್ಯನ ಮೇಲೆ ಹಾಯ್ದು ಬಿದ್ದುಬಿಟ್ರು. ಇಂಥ ಒಬ್ಬ ಹುಡುಗನ್ನ ನೀವೊಂದು ಪರ್ಮನೆಂಟ್ ಮಾಡಿ ಒಂದು ಸರಿಯಾದ ಇದು ಇಲ್ದಾನೆ ಅವ್ನು ಮದುವೆ ಆಗೋದು ಯಾವಾಗ, ಅವ್ನು ಬದುಕೋದು ಯಾವಾಗ ಅಂತ ಹೇಳಿ ಕನ್ನಡ ಪ್ರಭಾದಲ್ಲಿ ದೊಡ್ಡ ನ್ಯೂಸು, ಭಾರಿ ನ್ಯೂಸ್ ಅದು. ಬಾರೇ ದಿನವೇ ತೆಗೆದಾಕ್ಬಿಟ್ರು ನರಸಿಂಹಯ್ಯನನ್ನ. ಇವ್ರು ಮಾಡಿದ್ದಕ್ಕೆ ನ್ಯೂಸ್ ಅಷ್ಟೇ, ನನ್ನೇ ಕೆಲಸದಿಂದ ತೆಗೆದಾಕ್ಬಿಟ್ರೆ. ಈ ಶ್ರೀಕೃಷ್ಣ ಅಲ್ಲಲ್ಲಿ ಸುಮ್ಮನಿರ್ದಾನೆ ಆ ಸಭೆಯಲ್ಲಿ, ನಾನು ಕುವೆಂಪು ಅವ್ರನ್ನ ಮೊದಲು ನೋಡಿದ್ದು ಮಾಂಸದ ಅಂಗಡಿನಲ್ಲಿ ಅಂತ ಅವ್ರು ಶುರು ಮಾಡ್ಕೊಂಬಿಟ್ಟೆ. ಅಲ್ಲಿ ಪಬ್ಲಿಕ್ ಬಂದಿದ್ದವರೆಲ್ಲ ನಿನ್ಗೆ ಯಾವುದೂ ಇನ್ನೇನು ಜಾಗ ಸಿಕ್ಕಲಿಲ್ವೇನೇನೆಯ, ಇಲ್ಲೇ ಆ ಥರ ಮಾತಾಡ್ತಾ ಇದೆಯಲ್ಲ ಹುಚ್ಚುಚ್ಚಾಗಿ ಅಂತ ಏನು ಹೇಳೋದು ನಾವಲ್ಲಿ. ಕೀರಮ್ ಮಾತಾಡ ಅದೇ ಕೀರಮ್ದು ಯಾರ್ದು ಏನು ಅವ್ರು ಮಾತಾಡಿದ್ರೆ ಅರ್ಥ ಆಗಿದೆಯೋ ಇಲ್ವಲ್ಲ ಅದು ಗೊತ್ತಿಲ್ಲ ನನಗೆ ಇವತ್ತಿಗೂ. ತುಂಬ ಮಾತಾಡಿದ್ರು. ಹೀಗೆ ನನಗೆ ಅದು ಸಭೆ ಏನಾಗೋಯ್ತು ಅಂದರೆ ಹೆಸರು ಬಂತು, ನ್ಯೂಸ್ ಸುದ್ದಿ ಆಯ್ತು, ಹೊಡ್ತಾ ಬೀಳ್ತು. ಸೊ ಇದು ಕುವೆಂಪು. ಅದೇ ನಾನು ಹೋಗಿ ಹೇಳಿದೆ ಅದನ್ನೆಲ್ಲ, ಹೀಗೆ ಹೇಳಿದೆ ಇವೆಲ್ಲ ಆಗುವುದೇ ಅಂದ್ಬಿಟ್ರು ಕುವೆಂಪು ಒಂದೇ ಸಲ. ಅವ್ರು ಯಾವುದಕ್ಕೂ ಕಿಂಚಿತ್ತು ತಲೆ ಕೆಡಿಸ್ಕೊತಾ ಇರಲಿಲ್ಲ. ನನ್ನ ಬಗ್ಗೆ ಒಂದು ಸಣ್ಣ ಮಾತಾಡಲಿಲ್ಲ, ಹೀಗೆ ಮಾಡಬೇಕಾಗಿತ್ತು ಹೀಗೆ ಮಾಡಬಾರ್ದಾಗಿತ್ತು ಅಂತ ಎಂದೂ ಕೂಡ ಅವರು ಅಂದವರೇ ಅಲ್ಲ. ಅದಾದಮೇಲೆ ಅಷ್ಟೊತ್ತಿಗಾಗಲೇ ನಾನು ಕುವೆಂಪು ಒಲವು ನಿಲುವಿಗೆ ರೆಡಿ ಆಗಿಬಿಟ್ಟಿದ್ದೆ. ಅದು ಬಿಗ್ ವರ್ಕ್. ಈಗಾಗಲೇ 4ನೇ ಎಡಿಷನ್ ಬಂದಿದೆ. ಅದು ತಂದಂಥ ಕೀರ್ತಿ ಹೆಸರು ನನಗೆ ಬೇರೆ ಯಾವುದಿಲ್ಲ. ಅಲ್ಲೊಂದು ತೊಂದರೆ ಆಯಿತು. ಆ ಬನ್ನಂಜೆ ಗೋವಿಂದಾಚಾರ್ಯರು ನಾನು ಭಾಳ ನಿಕಟ ಸಂಪರ್ಕ ಆಗೋಗಿತ್ತು ಚೆನ್ನಾಗಿ. ನಾನು ಉದಯವಾಣಿನಲ್ಲೂ ಕೂಡ 78ರಲ್ಲಿ ಕಾಲಂ ಬರೆಯೋಕ್ಕೆ ಶುರುವಾಗ್ಬಿಟ್ಟೆ. ರೂಪತಾರದಲ್ಲಿ ಸಿನಿಮಾದ ಬಗ್ಗೆ ಬರೀತಾ ಇದ್ದೆ. ಈ ಮನುಷ್ಯ ಏನು ಮಾಡ್ಬಿಟ್ರು ಅಂದರೆ, ಈ ಬನ್ನಂಜೆ ಬರೀತೀನಿ ಅಂದವರು 1 ವರ್ಷ ಆದರೂ ಇಲ್ಲ 2 ವರ್ಷ ಆದರೂ 79ಕ್ಕೆ ಯಾವುದೋ ಇದಕ್ಕೆ ನನಗೆ ಬರೆಯುವುದಕ್ಕೆ ಇಷ್ಟವಿಲ್ಲ ಅಂತಲೇ ಮುನ್ನುಡಿ. ಯಾಕೆ ಬರೆಯುವುದಕ್ಕೆ ಇಷ್ಟ ಇಲ್ಲ ಅದಕ್ಕೆ ಉತ್ತರ. ಅಯ್ಯೋ ಕರ್ಮವೇ, ಬರೆದ ಮನುಷ್ಯ ಮುನ್ನುಡಿನ. ನಾನು ಅದನ್ನು ಓದ್ತೀನಿ, ಹೆಂಗೆ ಓದಿದ್ರು ಇದು ಹೆಂಗಪ್ಪ ಹಾಕೋದು. ನಾನು ಶಿವರುದ್ರಪ್ಪನವ್ರ ಹತ್ರಕ್ಕೆ ಆ ಬುಕ್ಕನ್ನು ಶಿವರುದ್ರಪ್ಪನವ್ರ ಬಗ್ಗೆ ಮಾತಾಡ್ತೀನಿ. ಸಾರ್ ಈಗ ಅಷ್ಟೇ ತಾನೇ, ನಾನೊಂದು ಮುನ್ನುಡಿ ಬರೀತೀನಿ ಲಂಕೇಶ್ವರದಾಗೆ. ಕೋಚನ್ ಬಸಪ್ಪ ಅವರು ನೋಡಿದ್ರು, ಅದೇನು ಉಪ್ಪು ಸೊಪ್ಪೇನಿಲ್ಲ, ಚೆನ್ನಾಗಿತ್ತು. ಒಳ್ಳೆ ಹಿಸ್ಟಾರಿಕಲ್ ಆಗಿ ಬರೋದು. ಅವರು ಲಾಯರು, ಅಡ್ವೊಕೇಟು ಅಥವಾ ಮ್ಯಾಜಿಸ್ಟ್ರೇಟ್ರಾಗ ಅವ್ರು ಹೆಂಗೆ ಅಂದರೆ, ಈ ಥರ ಪತ್ರಗಳನ್ನು ಸಂಗ್ರಹಿಸಿ ಅನಾವರಣಗೊಳಿಸುವುದು ಸೂಕ್ತವೋ, ಭಾರತೀಯ ಸಂಸ್ಕೃತಿಯಲ್ಲಿ ಬೇರೆಯವರ ಪತ್ರವನ್ನು ಓದುವುದು ತಪ್ಪಲ್ಲವೋ ಅಂತ ಈ ಥರ ಅವ್ರದ್ದು ಆದ ಒಂದು ಏನು ಜಡ್ಜ್ಮೆಂಟ್ ಇದ್ದಂಗೆ ಅದು ಬರೋದು. ಅದು ಯಾಕೋ ನನಗೆ ಮನಸ್ಸಿಗೆ ಇದಾಯಿತು. ಲಂಕೇಶ್ವರಿಗೆ ನಾನು ಓದಿಸ್ತಾ ಇದ್ದೆ. ಓದಿದ್ರು, ಆಮೇಲೆ ಬರೆದ್ರು ಮನುಷ್ಯ ಆತ. ಹಾಗೆ ಇಲ್ಲವೇ ಶಿವರುದ್ರಪ್ಪನವ್ರು ಬರೆದಿದ್ದಾರೆ ಮುನ್ನುಡಿನ, ಅದು ನನಗೆ ಹೆಸರು ತಂತು. ಬನ್ನಂಜೆ ಗೋವಿಂದಾಚಾರ್ಯನ ಮೊದಲು ಹೇಳಿದರು, ಇವರು ಪತ್ರನೇ ಬರೆದುಬಿಟ್ಟಿದ್ರು ಕುವೆಂಪು. ಬನ್ನಂಜೆ ಗೋವಿಂದಾಚಾರ್ಯರಿಗೆ ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದ್ದಂತೆ ಕಾಣಲಿಲ್ಲ. ಹಾಕಿ ಬಿಡಿ ಅಂತೇನೂ ಇಲ್ಲ, ಒಳ್ಳೆಯ ಅಭಿಪ್ರಾಯ ಇದ್ದಂತೆ ಕಾಣಲಿಲ್ಲ. ನಾನು ಹೋಗಿ ಕನ್ವಿನ್ಸ್ ಮಾಡಿದೆ, ಸರ್ ಎಷ್ಟು ಜನ ನಿಮ್ಮನ್ನು ಇವಾಗ ಇಷ್ಟಪಡ್ತಾ ಇದ್ದಾರೆ, ಇವರು ಕುವೆಂಪುನ ಎಷ್ಟು ಜನ ಮೆಚ್ಚಿಲ್ಲ. ಪ್ರಜಾವಾಣಿಯಲ್ಲಿ ಒಳ್ಳೆ ರಿವ್ಯೂ ಬಂತು ಅದಕ್ಕೆ. ರಂಗನಾಥರಾವೇ ಬರೆದಿದ್ರು, ಕುವೆಂಪು ನಗುತ್ತಾರೆ ಅಂತ ಗೊತ್ತಾಗಿದ್ದೆ ಹರಿಹರ ಪ್ರಿಯರು ಇವರು ಕುವೆಂಪು ಇಂದ ಅಂತ. ಇದಕ್ಕಿಂತ ಬೇಕಾ ಸರ್? ನೀವು ಹಾಗೆ ಅನ್ಕೊಂಬೇಡಿ. ಕುವೆಂಪು ಪತ್ರಗಳು ನಿಮಗೆ ಆ ಮೊದಲು ಲಂಕೇಶ್ ಬೇಡಿ ಅಂದರೆ, ಆಮೇಲೆ ಬರೆದ್ಮೇಲೆ ನೀವೇ ಇದು ಮಾಡಿದ್ರಿ. ಇವರು ಏನು ನೋಡೋಣ ಬಿಡಿ, ಹೋಗಿದ್ರೆ ಅವ್ರನ್ನ ಉಗಿತಾರೆ, ನಿಮ್ಮನ್ನ ಯಾಕೆ ಉಗಿತಾರೆ, ನಿಮ್ದೇನಿದೆ ಇದರಲ್ಲಿ ಅಂತೇಳಿ ಹೆಂಗೋ ಒಪ್ಪಿಸ್ಬಿಟ್ಟೆ. ಒಪ್ತಾ ಇದ್ರಿ. ದೊಡ್ಡವರು ಅದನ್ನೇ ಹೇಳ್ತಾ ಇರೋದು. ದೊಡ್ಡವರು ಕಾರಂತರಾಗಲಿ, ಇನ್ನೊಬ್ಬರಾಗಲಿ, ಯಾರೇ ಅಡಿಗರಾಗಲಿ, ಯಾರಾದರೂ ಹೇಗೆ ಅಂದರೆ, ನೀವು ದೊಡ್ಡವ್ರ ಹತ್ರ ಹೋಗೋದಕ್ಕಷ್ಟೇ ಕಷ್ಟ. ಹೋದ ಮೇಲೆ ನೀವು ಹೇಳ್ದಂಗೆ ಕೇಳ್ತಾರೆ ಅವರು. ದೇವ್ರಿಗೂ ಇದೆ, ಭಕ್ತರಾಧೀನನಲ್ಲವೇ ಅಂತ ಇದೆ. ದೇವರು ಕೂಡ ಭಕ್ತರಾಧೀನನಲ್ಲವೇ, ಭಕ್ತರು ಹೇಳ್ದಂಗೆ ಕೇಳ್ತಾರೆ. ಹಾಗೆ ನಾವು ಅವನ್ ಗೆಲ್ಲಬೇಕು. ಗೆಲ್ಲದೇನೆ ಸುಮ್ಮನೆ ಒಣ ಚರ್ಚೆ ಮಾತುಗಳಿಂದ ಏನೂ ಇಲ್ಲ. ನಾನು ಗೆದ್ದೆ, ಕುವೆಂಪು ಅವ್ರನ್ನ ನಾನು ಗೆದ್ದಿದ್ದೀನಿ. ಅಕ್ಷರ ಸಹ ಗೆದ್ದೀನಿ, ಫಿಸಿಕಲ್ ಆಗಿ ಅವತ್ತು ನನಗೆ ಇಂಪ್ರೆಸ್ ಮಾಡಿದ್ರಿ ನೀವು, ನಾನು ಗೆದ್ದಿದ್ದೀನಿ. ಇದಕ್ಕೆ ಸಣ್ಣ ಉದಾಹರಣೆ ನಿಮ್ಗೆ ಜೋಕ್ ಥರನೇ ಹೇಳ್ತೀನಿ. ಶ್ರೀ ಅವರು
ಅವರು ಭಾರತದ ನೆಲ್ಸನ್ ಮಂಡೇಲಾ ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ. ಅಂತಹ ಮಹಾಕವಿ. ಅವ್ರ ಮೇಲೆ ಒಬ್ಬ PhD ಮಾಡಿದವನು, PhD ಆಯ್ತು ಅವನಿಗೆ. ಅವಾಗ ಒಂದು ಕಾಗದ ಬರೆದಿದ್ದ ಅವನು, ಸರ್ ನನಗೆ PhD ಕೊಟ್ಟಿದ್ದಾರೆ ಮಿರಿಯಾಲ ರಾಮಕೃಷ್ಣ ಅಂತ ಆತ. ನನಗೂ ಸ್ನೇಹಿತರು ಅವರು. ಅವ್ರು ಏನು ಬರೀತಾರೆ ಗೊತ್ತಾ, ಶ್ರೀ ಇದುವರೆಗೆ ನಾನು ನಿನಗೆ ರೋಗಿ, ಇನ್ಮೇಲೆ ನೀನು ನನಗೆ ರೋಗಿ ಅಂತ. ಅಂದ್ರೆ ಡಾಕ್ಟರ್ ಅನ್ನಲ್ಲ ಅವನು, ಹೌದೌದು. ಡಾಕ್ಟರ್ ಮಿರಿಯಾಲ ರಾಮಕೃಷ್ಣ. ಅದಕ್ಕೆ ಮೊದಲು ಶ್ರೀ ಡಾಕ್ಟ್ರು. ಅವರು ಸ್ಟಡಿ ಮಾಡ್ತಾ ಇದೆಯಾ, ಡಾಕ್ಟ್ರೇಟ್ ತಗೊಳಕ್ಕೆ ಶ್ರೀ ಬೇಕು. ಡಾಕ್ಟ್ರೇಟ್ ಕೊಟ್ಟ ತಕ್ಷಣ ಈಗ ಡಾಕ್ಟರ್ ಶ್ರೀ ರೋಗಿ ಆಗೋದ್ರು. ಒಂದೇ ಲೈನು. ಹಾಗೆ ನಾನು ಕುವೆಂಪು ಅವ್ರನ್ನ ಯಾರು ಅಡ್ಡ ಬರಲಿಲ್ಲ, ಯಾರ ಕೆಲವು ತಡೆ ಹಿಡಿಯಲಿಕ್ಕಾಗಲಿಲ್ಲ. ಕುವೆಂಪು ಒಲವು ಮಾಡೇ ಬಿಟ್ಟೆ. ಅದು ಕತೆ ಬೇರೆ, ಅದೇನಿಲ್ಲ, ಅದು ಸುಲಭ. ಮುಂದೆ ಯಾರ್ದಾರೋ ಪ್ರಸಂಗ ಬಂದಾಗ ಹೇಳ್ತೀನಿ. ತುಂಬ ಒಬ್ಬರ ಬಗ್ಗೆನೇ ದೀರ್ಘ ಆಗ್ಬಿಡಬಾರ್ದು ಅಂತೇಳಿ. ಒಟ್ಟಿನಲ್ಲಿ ಅವ್ರು ಇರೋವರೆಗೂ ನಾನು ಏನು ಮಾಡಿದ್ರು ಅವರು ಬೇಡ ಅಂತಿರಲಿಲ್ಲ. ನಾನೇ ಮಾಡ್ತಾ ಇದ್ನೋ ಬೇರೆಯವ್ರು ಮಾಡ್ತಾ ಇದ್ರು, ಏನೇ ಇರಲಿ, ಇದುವರೆಗೂ ಕುವೆಂಪು ಅವ್ರ ಬಗ್ಗೆ ಮಾಡ್ಕೊಂಬಂದೆ. ಈಗ ಮೊನ್ನೆ ಆ ಕುವೆಂಪು ಪತ್ರಗಳು ಬಂದು ಅದು ಕೋರ್ಟಿಗೆ ಹೋಗಿ ಒಂದು ಕಡೆ ಗೆದ್ದಿದ್ದೀನಿ, ಇನ್ನೊಂದು ಕಡೆ ಮತ್ತೆ ಹೈಕೋರ್ಟ್ಗೆ, ಈಗೆಲ್ಲ ಬೇಸತ್ತು. ಇನ್ಮೇಲೆ ನಾನು ಕುವೆಂಪು ಕುರಿತು ಮಾತಾಡುವುದು ಬರೆಯುವುದು ಏನೋ ಬೇಡ ಅಂತ ಅನ್ನಿಸ್ಬಿಡ್ತು. ಆದರೆ ಇವಾಗ ಯಾಕೆ ಮಾಡಬೇಕಾಯ್ತು ನಿಮ್ಮ ಎದುರುಗಡೆ ಅಂತಂದರೆ, ಎಲ್ಲರ ಬಗ್ಗೆಯೂ ಮಾತಾಡಿ ಕುವೆಂಪು ಬಗ್ಗೆ ಮಾತಾಡಲಿಲ್ಲ ಅಂದರೆ ನಾನೊಬ್ಬ ಅಪರಾಧಿ ಆಗೋಗ್ಬಿಡ್ತೀನಿ. ಅದರಿಂದ ಕುವೆಂಪುದೇನು ಇದರಲ್ಲಿ ಏನು ಪಾತ್ರ ಇಲ್ಲ. ಆದರೆ ನನಗಾದಂಥ ಹೊಡೆತ ಇವರುಗಳಿಂದನೇ, ವಿರೋಧಿಗಳಿಂದ ಮತ್ತು ಭಕ್ತರಿಂದ, ಇಬ್ಬರಿಂದಲೂ ನನಗೆ ತುಂಬ ತೊಂದರೆ ಆಯಿತು. ಆದರೂ ನಾನು ಅದನ್ನು ಗಮನಿಸ್ತೇನೆ ಮಾಡ್ಕೊಂಬಂದೆ. ನನ್ನ ಬಾಳೆಲ್ಲ ಕೂಡ ಹಾಳಾಗೋಯ್ತು. ಬದುಕು ನನ್ನನ್ನು ಅಂದರೆ ಸೆಮಿನಾರಿ ಕರೀದೇ ಇರೋದು, ದೇಕ್ಲ ಬರೆಸ್ದೇ ಇರೋದು, ಮಾತಾಡೋಕ್ಕೆ ಬಿಡದೇ ಇರೋದು, ಎಲ್ಲವೂ ಈ ಕುವೆಂಪುವಿನ ಪರ ಮತ್ತು ವಿರೋಧಿ ಗುಂಪೇ ನನ್ನನ್ನು ಇವತ್ತಿನವರೆಗೂ ಈ ಥರ ಮಾಡಿ ಮತ್ತೆ ಆ ಹೆಸರು ಬರಲಿಕ್ಕೆ ಕಾರಣ ಆಗಿದ್ದು ಯಾವಾಗ ಅಂದರೆ, ನಾನು ಗಣಪತಿ ಯೂಟ್ಯೂಬ್ನಲ್ಲಿ ನೇರವಾಗಿ ಮಾತಾಡಲಿಕ್ಕೆ ಅದೇ ಕಾರಣ ಆಗಿದ್ದು. ಒಳಗಿರುವಂಥ ಬೆಂಕಿ ಆ ಬೆಂಕಿ ನನ್ನನ್ನು ಮಾತಾಡಿಸ್ತು. ಆದ್ರಿಂದನೇ ನಾನು ಆ ಥರ ಮಾತಾಡಬೇಕಾಯಿತು. ಆದ್ದರಿಂದ ಇವತ್ತಿಗೂ ಕಾದಿದ್ದೆ. ಯಾಕೆ ಎಲ್ಲರ ಬಗ್ಗೆ ಯಾಕೆ ಹೇಳಬೇಕು ಅಂದರೆ, ಕುವೆಂಪು ಒಬ್ಬರನ್ನೇ ಅಲ್ಲ, ಇನ್ನೂ ಈ ನಾಡಿನಲ್ಲಿ ನೂರಾರು ಜನಗಳಿಂದ ನಾನು ನೋಡಿದ್ದೇನೆ, ಸಂಪರ್ಕ ಇಟ್ಕೊಂಡಿದ್ದೇನೆ, ಮಾತಾಡಿದ್ದೇನೆ, ವ್ಯವಹರಿಸಿದ್ದೇನೆ. ಅವರ ಇದರಿಂದ ನಾನು ಪಡ್ಕೊಂಡಿದ್ದೀನಿ, ಜ್ಞಾನನೂ ಪಡ್ಕೊಂಡಿದ್ದೀನಿ, ಅನುಭವವನ್ನು ಪಡ್ಕೊಂಡಿದ್ದೀನಿ ಅಂತ ಹೇಳೋದಕ್ಕೆ ಈ ಸರಣಿಯನ್ನು ನಾನು ಮಾಡಲಿಕ್ಕೆ ಇಷ್ಟಪಟ್ಟೆ. ಬರ್ತಾರೆ ಇನ್ನೂ ಬೇರೆ ಬರ್ತಾರೆ. ಆದರೆ ಎಲ್ಲರ ಇದರಲ್ಲೂ ಕೂಡ ನನಗೆ ಕುವೆಂಪು ಯಾಕೆ ದೊಡ್ಡವರು ಅನ್ನೋದು ಏನು ಅಂತಂದರೆ ಅವರ ವ್ಯಕ್ತಿತ್ವ. ಅವರು ಒಂದೂ ಪುಸ್ತಕ ಬರೀದೇ ಇದ್ದದ್ದು ನನ್ನ ಪ್ರಕಾರ. ಅವರ ಬಾಡಿ ಸ್ಟ್ರಕ್ಚರ್ ಇದೆಯಲ್ಲ, ಅದು ಬೇರೆ ಯಾರಿಗೂ ಸಾಧ್ಯವೇ ಇಲ್ಲ, ಇಂಪಾಸಿಬಲ್. ಬೇರೆ ಯಾರಿಗೂ ಸಾಧ್ಯವೇ ಇಲ್ಲ. ಆ ಮುಖದ ಭಂಗಿ, ಆಮೇಲೆ ಅವರು ಸಾಯೋವರೆಗೂ ಇದ್ದಂತಹ ಕ್ರಾಪ್, ಮಧ್ಯೆ ಕ್ರಾಪ್ ತೆಗೆದುಬಿಟ್ರೆ ಈ ಕಡೆಗೂ ಗುಂಗುರು, ಈ ಕಡೆಗೂ ಗುಂಗುರು. ಅದು ಹಾಗೆ ಇತ್ತು. ಒಂದು ಕೂದಲು ಕೂಡ ಅದು ಉದ್ರವಾಗಿರಲಿಲ್ಲ. ಆ ವಯಸ್ಸಿಗೆ ಬೋಲ್ಡ್ ಆಗ್ಬಿಡ್ಬೇಕಾಗಿತ್ತು ಅದು. ಎಷ್ಟೋ ಎಲ್ಲರೂ ಬೋಲ್ಡ್ರೆ, ನಾನು ನೋಡಿದವ್ರು ಎಲ್ಲರೂ ಬೋಲ್ಡ್ರೆ. ಅದಲ್ಲ, ಈ ಮನುಷ್ಯನಿಗೆ ಪೂರ್ಣ ಒಳ್ಳೆ ಅರಣ್ಯ ಕಾಡಿದ್ದಾಗೆ ಇದಿತ್ತು. ಮತ್ತು ಮುಖಭಂಗಿ, ಅವರು ಕೂಡ ಮಾಡಬಾರ್ದೇದೂ ಮಾಡಿದ್ದಾರೆ, ಅನುಭವಿಸಿದ್ದಾರೆ. ಬಹಳ ಜನಗಳಿಂದ ಚಿತ್ರಹಿಂಸೆಯನ್ನು ಅವರು ಅನುಭವಿಸಿದ್ದಾರೆ. ಆ ಕಾರಣಕ್ಕೆ ಅವರು ಬರ್ತಾ ಮನಸ್ಸು ಮತ್ತು ದೇಹ ಪಕ್ವ ಆಗೋಯ್ತು. ಆ ಯೋಗಿಯ ಕಳೆ ಇದೆಯಲ್ಲ, ಅದು ಅವರಿಗೆ ಬಂದೋಯ್ತು. ಹಾಗಾಗಿ ಅವರು ಕೊರಗಲಿಲ್ಲ ಜೀವನದಲ್ಲಿ. ಕೊನೆ ಘಟ್ಟದಲ್ಲಿ ಅವರು ಕೊರಗಲೇ ಇಲ್ಲ, ಅನುಭವಿಸಿದರು ಎಲ್ಲವನ್ನು ಸಂತೋಷವಾಗಿ. ನಾನು ಸಾಕು, ಬರೆದಿರೋದು ಸಾಕು, ಮಾತಾಡಿರೋದು ಸಾಕು, ಜನಗಳ ಸಂಪರ್ಕ ಸಾಕು ಅಂತ ಈ ಎಲ್ಲವೂ ಸಾಕು ಅಂತೇಳಿ ಸಾಕ್ಬಿಟ್ರು ಅವರು. ಎಲ್ಲರೂ ಸಾಕಾಕ್ಬಿಟ್ರು. ಎಲ್ಲ ತನ್ನ ಪಾಡಿ ತಾನೇ ಇದ್ದು ಅವರು ಬೆಳೆದ್ರು. ಅದು ಯಾರಿಗೂ ಸಾಧ್ಯ ಇಲ್ಲ, ನಿರ್ಲಿಪ್ತ ಪ್ರಜ್ಞೆ. ಹೌದು, ಯಾರಿಗೂ ಸಾಧ್ಯ ಇಲ್ಲ. ಒಬ್ಬ ಯೋಗಿ ಆಗಿದ್ರು, ಅವರು ತಪಸ್ವಿ ಆಗಿದ್ರು, ಸನ್ಯಾಸಿ ಸ್ವಾಮಿ ಆಗಿದ್ರು ಕೂಡ ಆಗ್ತಿರ್ಲಿಲ್ಲ. ಅವರು ಆಗಿದ್ದಂಥ ಮನುಷ್ಯ. ಅದು ಕನ್ನಡದ ಇದು ಬೇರೆ, ಅದು ಸಾಹಿತ್ಯಕ್ಕೆ ನನ್ನ ಸಂಬಂಧ ಇದೆಯೇನೆಯಾ, ಅವ್ರು ಹಂಗೇ ಇರಬೇಕೇನೆಯಾ ಅಂತ ಅಂದರೆ ನಾನು ಅದಕ್ಕೆ ಉತ್ತರ ಕೊಡಲಾರೆ. ನಾನು ಅನ್ಕೊಳ್ಳೋದು ಹೆಂಗೆ ಅಂದರೆ, ಇಂಥ ಮನುಷ್ಯ ಇಂಥ ಪದ್ಯ ಬರೆದ್ರ, ಇಂಥವ್ರನ್ನ ಬೈದ್ರ, ಮಲೆಗಳಲ್ಲಿ ಮದುಮಗಳನ್ನಂಥ ಕಾದಂಬರಿಯನ್ನು 67ನೇ ಇಸ್ವಿನಲ್ಲಿ ಅಂದರೆ ಅವರಿಗೆ ಅವಾಗ 63ನೇ ವಯಸ್ಸಿನಲ್ಲಿ 800-900 ಪುಟದ ಪುಸ್ತಕ ಬರೆದ್ರ. ಇವು ನಮ್ಮನ್ನು ಈಗಲೂ ಕಾಡ್ತಾ ಇದೆ, ನನ್ನನ್ನು ಈಗ ಕಾಡ್ತಾ ಇದೆ. ಹಾಗೆ ಅವರು ಕ್ರಮೇಣ ಅವರು ತನ್ನ ಸಾಹಿತ್ಯದ ಬದುಕನ್ನು ಅವರು ನಿರಂತರ ಆ ಕಡೆ ಈ ಕಡೆ ಹೋಗ್ದೇ ಮಾಡ್ಕೊಂಡು ಬಂದದ್ರಿಂದ ಕನ್ನಡದ ಸಾಹಿತ್ಯ ಲೋಕ, ಸಾಂಸ್ಕೃತಿಕ ಲೋಕ ತುಂಬ ಶ್ರೀಮಂತವಾಗಿದೆ.
ಏನು ಕೊಡ್ಬೋದು ಅವ್ರು ಕೊಟ್ಟಿದ್ದಾರೆ ಅಷ್ಟೇ. ಅವ್ರು ಅದು ಮಾಡಬೇಕಾಯಿತು ಇದು ಮಾಡಬೇಕಾಯಿತು ಅಂತ ಯಾವುದನ್ನು ಹೂವಿನ ಕೊರೆ ಇಲ್ಲದೆ ಇದ್ದ ಹಾಗೆ ಬದುಕಿ ಹೋಗಿದ್ದಾರೆ. ನಾವು ಇನ್ನೂ ಅವ್ರ ಬಗ್ಗೆ ಯೋಚನೆ ಮಾಡಬೇಕಾದ್ದು ಇದೆ. ಏನು ಎಲ್ಲ ಮುಗಿದೋಯ್ತು ಅಂತಲ್ಲ, ಅವ್ರ ಬಗ್ಗೆ ಯಾವ ಯಾವ ಆ್ಯಂಗಲ್ನಲ್ಲಿ, ದೃಷ್ಟಿಕೋನದಲ್ಲಿ ನಾವು ಇನ್ನೂ ಚರ್ಚೆ ಮಾಡಬೇಕು. ಅದನ್ನು ಮಾಡಲಿಕ್ಕೆ ಅವಕಾಶ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಇನ್ನು ಮಾಡಲ್ಲ, ಅದು ಹೇಳ್ಬಿಡ್ಬೇಕು. ನಾನು ಮಾಡೋಕ್ಕೆ ಹೋಗಲ್ಲ. ಅವ್ರು ಸಾಕಾಗ್ಬಿಟ್ಟಿದೆ ಜನಗಳ ಸವಾಸ. ಇಷ್ಟು ಗೋಳಿಕೊಂಡವರು, 60 ವರ್ಷದಿಂದ ಗೋಳಿಕೊಂಡವರು ಇನ್ನು ಬಿಟ್ಟಾರಾ? ಅದನ್ನು ಬೇಡ ಅನಿಸಿದೆ. ನನಗೆ ಎಷ್ಟು ದಕ್ಕಿತ್ತೋ ಅಷ್ಟೇ ದಕ್ಕಿದಂಗೆ ಅವ್ರ ಜೊತೆ ಇದ್ದೆ. ಅದು ಯಾರಿಗೂ ಎಲ್ಲರಿಗೂ ಬಂದಿದ್ದಿಲ್ಲ ಆ ಭಾಗ್ಯ. ಅವ್ರ ಜೊತೆಲಿ ಇಟ್ಕೊಳ್ಳೋದೇ ಕಷ್ಟ ಇದೆ. ಒಂದು ದಿನವೂ ಅವರು ನನ್ನ ಮನೆಗೆ ಬರಬೇಡ ಅಂತ ಹೇಳಿದ್ದಿಲ್ಲ, ಅಥವಾ ನೀನು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿದ್ದಿಲ್ಲ, ಅಥವಾ ನನ್ನನ್ನೇನೋ ನೀನು ಸುಲಿಗೆ ಮಾಡ್ತಾ ಇದೀಯ ಅಂತ ಎಂದೂ ಮಾತಾಡಿದ್ದಿಲ್ಲ. ಮತ್ತು ಇನ್ನೇನು ಬೇಕು? ಒಬ್ಬರ ಜೊತೆ ಇರೋದಕ್ಕೆ, ಒಬ್ಬನ ದೊಡ್ಡ ವ್ಯಕ್ತಿಯ ಜೊತೆ ನನ್ನನ್ನು ನಾನು ಗುರುತಿಸ್ಕೊಳ್ಳೋದಕ್ಕೆ ಇಲ್ಲ. ಅದಕ್ಕೆ ಕ್ಲಿಯರ್ ಆಗಿ ಅಂದರೆ ಭಾಳ ಸ್ಪಷ್ಟವಾಗಿ ಕುವೆಂಪು ಅಲ್ಲ, ಲಂಕೇಶು ಕುವೆಂಪಿಗ ಅಂತ ಕರೆದ್ರು ನನ್ನ ಬಗ್ಗೆ ಬರೀತಾ. ಇನ್ನು ಅದಕ್ಕಿಂತ ಏನು ಬೇಕು? ಈಗ ನಿಲ್ಸೋದೇ ಹೆಚ್ಚು ಸೂಕ್ತ ಅಂತಲ್ಲ, ಅವ್ರ ಬಗ್ಗೆ ಬರೆಯದೇ ಇರುವಂತದ್ದೇ ಹೆಚ್ಚು ಸೂಕ್ತ ಅಂತ. ಹೌದು, ಇನ್ನು ಬರೆಯಲ್ಲ. ಇದೇನೋ ನೀವು ಇದೇ ಹೇಳಿದ್ನಲ್ಲ, ನಾವು 100 ಜನದ ಬಗ್ಗೆ ಮಾತಾಡ್ತಾ ಇದ್ದಾಗ ಇವ್ನು ಕುವೆಂಪು ಬಗ್ಗೆ ಮಾತಾಡದಿರೋದಕ್ಕೆ ಕಾರಣ ಏನು ಅಂತ ಇಲ್ಲದು ಅಪೋಹ ಬಂದು ಇಬ್ಬರಿಗೂ ಕೆಟ್ಟ ಹೆಸರು ಬರುತ್ತೆ. ಅದನ್ನ ಮಾತಾಡಬೇಕು. ಇಷ್ಟು ಮಾತಾಡಿದ್ದೀನಿ. ಅವ್ರು ಇದ್ದಿದ್ರೆ ಮಾಡ್ತಿದ್ದೆ, ಹಾಗಿದ್ರೆ ಮಾಡ್ತಾ ಇಲ್ಲ. ಅವ್ರು ಇದ್ದಿದ್ರೆ ಮಾಡ್ತಿದ್ದೆ. ಇಲ್ಲವೇ ಇಲ್ಲ, ಅವ್ರು ಇಲ್ಲ. ಇಲ್ಲದ ವ್ಯಕ್ತಿ ಯಾರು ಶಬಾಷ್ ಕೇಳಿ? ಅವ್ರು ಎಲ್ಲಕ್ಕೂ ಶಬಾಷ್ ಅಂತಿದ್ದವರು ಇಲ್ಲ ಅಂದಮೇಲೆ ನಾನು ಯಾಕೆ? ಇಂಥದ್ದು ಬೇರೆ ಬೇರೆ ಬಂದಿದೆ. ಸಂಗೀತ ಟಿ.ಎಸ್. ವೆಂಕಣ್ಣಯ್ಯ, ಬೇರೆ ವಿಷಯ ಬೇಡ. ಟಿ.ಎಸ್. ವೆಂಕಣ್ಣಯ್ಯ ಅವರು ಇದ್ದಿದ್ರೆ ರಾಮಾಯಣ ದೇಶನ ಪ್ರಕಟಿಸುತ್ತಾನೆ ಇರಲಿಲ್ಲ ಅಂತ ಕುವೆಂಪುನೇ ಬರೆದಿದ್ದಾರಲ್ಲ. ನೋಡಿ, ಅವ್ರು ಮುಂದೆ ಓದ್ಬಿಟ್ಟಿದ್ರೆ ಸಾಕಾಗಿತ್ತು ನನಗೆ ಅಂತ. ನನಗೂ ಹಾಗೆ ಕುವೆಂಪು. ನಿಮಗೆ ವೆಂಕಣ್ಣಯ್ಯ ಇರ್ಬೋದು, ನಾನೇನು ವೆಂಕಣ್ಣಯ್ಯನೂ ಬೇಡ, ನಾನು ನೋಡೂ ಇಲ್ಲ. ನನಗಿರೋದು ಕುವೆಂಪು. ನಾನು ಏನು ಮಾಡಿದೆ ನಿಮಗೆ? ನೋಡಿ, ಸಾಕು ಅನ್ನಿಸ್ತು. ಅವ್ರು ಏನು ತಗೊಂಡೋಗಿ ಕೊಟ್ಟರು, ಓದಿದ್ರು, ನೋಡಿದ್ರು, ತಿದ್ದಿದ್ರು, ತಿಕ್ಕಿದ್ರು, ಸರಿ ತಪ್ಪುಗಳನ್ನು ಹೇಳಿದ್ರು, ಸಾಕು. ಇನ್ನು ಆ ಥರ ಹೇಳೋರು ಯಾರೂ ಇಲ್ಲ ನನಗೆ. ಬಸ್ ಆ ಕೆಲಸವನ್ನು ನಾನು ಇನ್ಯಾರಿಗೂ ಮಾಡೋದಿಲ್ಲ. ನನ್ನ ಬರವಣಿಗೆ ನಾನು ಮಾಡ್ಕೊಂಡು ಹೋಗ್ತೀನಿ. ನನ್ನ ಮಾತು, ನನ್ನ ಬರವಣಿಗೆ ಶಕ್ತಿ ಇತ್ತ ಮಾಡ್ಕೊಂಡು ಹೋಗ್ತೀನಿ. ಅದು ಮಾಡೋಕ್ಕೆ ಅವಕಾಶ ಇದೆ, ಅದು ಮಾಡ್ಕೊಂಡು ಹೋಗ್ತೀನಿ. ಇಷ್ಟು ಸಾಕು ಅಂತ ಅನ್ಸುತ್ತೆ. ಓಕೆ.